ಡೆಲಿವರಿ ಜಾಬು ಇಷ್ಟು ಕಷ್ಟ ಇದೆ ಅಂತ ಗೊತ್ತೇ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ ಗಿರಿ ಕನ್ನಡಿಗ. 70 ಡೇಸ್ ಅಲ್ಲಿ 1 ಲಕ್ಷ ಕಂಪ್ಲೀಟ್ ಮಾಡೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 2. ಇವತ್ತು ಬೆಳಗ್ಗೆ ಲೇಟ್ ಮಾಡಿದ್ದೆ, ಲೇಟ್ ಮಾಡಿ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಹೋಗಿದ ತಕ್ಷಣ ಆರ್ಡರ್ಗಳೇನೋ ಬೀಳ್ತಿದ್ವು, ಆದ್ರೆ ಎಲ್ಲ ಚಿಕ್ಕ ಆರ್ಡರ್ಗಳು ಬೀಳ್ತಿದ್ವು. ನಿನ್ನೆ ಆದಷ್ಟಾದ್ರೂ ಆಗುತ್ತಿಲ್ವೋ ಅಂತ ಅನ್ಕೊಂತ ಇದ್ದೆ. ನಂದು ಫುಡ್ ಐಡಿ ಆದ್ರೆ ಬರೀ ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಆಗ್ತಾ ಇದ್ದ. ನೆಕ್ಸ್ಟ್ ಇದು ಇನ್ಸ್ಟಾಮಾರ್ಟ್ ಆರ್ಡರ್ ಕೊಟ್ಬಿಟ್ಟು ಊಟ ಮಾಡಿದೆ. ನಾವು ನಮ್ ಜೀವನದಲ್ಲಿ ಚಿಕ್ಕ ಸಮಸ್ಯೆಗಳು ಬಂದಾಗ್ಲೇನೆ ದೇವ್ರು ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ ಅನ್ಸುತ್ತೆ. ಆದ್ರೆ ಇವ್ರು ಇರೋ ಪರಿಸ್ಥಿತಿಗೆ ಇವ್ರು ಮಾಡ್ತಿರೋ ಕೆಲಸನ ನೋಡ್ಬಿಟ್ಟು ಇವ್ರ ಕಷ್ಟದ ಮುಂದೆ ನಮ್ ಕಷ್ಟಗಳು ಏನು ಇಲ್ಲ ಅಂತ ಅನಿಸ್ಬಿಡ್ತು. ಅಲ್ಲಿಂದ ನೆಕ್ಸ್ಟ್ ಕೇಕ್ ಆರ್ಡರ್ ಬಂತು, ಕೇಕ್ ತರಕ್ ಹೋಗಿದ್ದೆ. ಇಲ್ಲಿ ಇವ್ರು ಒಂದ್ ಆರ್ಡರ್ ಕೊಡಕ್ಕೆ 25 ರಿಂದ 30 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರು. ಇಲ್ಲಿಂದ ಏನ್ ಅರ್ಥ ಆಯ್ತು ಅಂದ್ರೆ ಡೆಲಿವರಿ ಬಾಯ್ಸ್ ಗಳಿಗೆ ಇರೋ ತಾಳ್ಮೆ ಯಾರಿಗೂ ಇರಲ್ಲ. ಈ ಕಡೆ ಕಸ್ಟಮರ್ ಕಾಟ, ಈ ಕಡೆ ರೆಸ್ಟೋರೆಂಟ್ ಡಿಲೇ. ಇದ್ರ ಮಧ್ಯದಲ್ಲಿ ಡೆಲಿವರಿ ಬಾಯ್ ಎಷ್ಟು ಕಷ್ಟದಲ್ಲಿ ಇರ್ತಾನೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ನೆಕ್ಸ್ಟ್ ಈ ಆರ್ಡರ್ ತಗೊಂಡೋಗಿ ಕಸ್ಟಮರ್ ಲೊಕೇಶನ್ ಗೆ ಡೆಲಿವರ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಯಾವ್ದು ಆರ್ಡರ್ ಇಲ್ಲ ಅಂತ ಸುಮ್ನೆ ಕುಂತಿದಾಗ ನಮ್ಮ ಆದಿಶೇಷ ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ಟ. ಅವ್ನ್ ಫೋನ್ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅವ್ನ್ ಫೋನ್ ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನಾಳೆ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.